ಹಾಯ್ ಕನ್ನಡವಾದ ಯೂಟ್ಯೂಬ್ ಚಾನಲ್ಗೆಲ್ಲ ವಿದ್ಯಾರ್ಥಿನಿಯರಿಗೆ ಸ್ವಾಗತ ಅಂತ ಹೇಳ್ತಾ ಒಂದು ಪ್ರಮುಖ ಇನ್ಫಾರ್ಮೇಷನ್ ಕೊಡ್ತಾ ಇರೋದಾಗಿರುತ್ತೆ. ಈ ವಿಡಿಯೋದಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳಿಗೆ ಒಂದು BEdಗೆ ಸಂಬಂಧಪಟ್ಟಂತೆ ಅಪ್ಲಿಕೇಶನ್ ಹಾಕಿರೋರೆಲ್ಲರೂ ಕೂಡ ಒಂದು ಕಾಲೇಜ್ ಸೀಟನ್ನು ಪಡ್ಕೋಬೇಕು ಅಂತ ಅಪ್ಲಿಕೇಶನ್ ಹಾಕಿರ್ತೀರಾ. ಒಂದು ವಾಯ್ಸಲ್ಲಿ ಸ್ವಲ್ಪ ವೇರಿಯೇಷನ್ ಇರ್ಬೋದಾಗಿರುತ್ತೆ. ಇನ್ಸ್ಟಾಗ್ರಾಮ್ ಕೂಡ ಒಂದು ಪೋಸ್ಟ್ ಕೂಡ ಮಾಡಿದ್ವಿ. ಅದರಲ್ಲಿ ನೆನ್ನೆ ನಮ್ಮ ಒಂದು ಕಾಲೇಜಿನಲ್ಲಿ ಒಂದು ಸ್ಪೋರ್ಟ್ಸ್ ಡೇ ಇತ್ತು. ಒಂದು ಕಾಂಪಿಟೇಷನ್ ಕೂಡ ಒಂದು ಹೆಚ್ಚಿಗೆ ಒಂದು ಓಡಾಟ ಇನ್ನೊಂದು ಮತ್ತೊಂದಾಗಿರೋದ್ರಿಂದ ಬಾಡಿ ಫುಲ್ ಸ್ಟ್ರೆಸ್ ಆಗಿದೆ ಅಂತ ಹೇಳ್ಬೋದಾಗಿರುತ್ತೆ. ವಿಡಿಯೋ ಮಾಡೋಕ್ಕೂ ಕೂಡ ಆಗ್ತಿಲ್ಲ. ಬಟ್ ಆದರೆ ಇಂಪಾರ್ಟೆಂಟ್ ಇರುವಂಥ ಇನ್ಫಾರ್ಮೇಷನ್ ಆಗಿರೋದ್ರಿಂದ ಸಾಕಷ್ಟು ಜನ ವಿದ್ಯಾರ್ಥಿಗಳು ಒಂದು ಕಾಲೇಜ್ ಬಗ್ಗೆ ಯಾವ ಕಾಲೇಜ್ ಹಾಕೋದು ಏನು ಎತ್ತ ಅಂತ ಡೌಟ್ಸ್ಗಳಿರುತ್ತೆ ಅವ್ರಿಗೆ. ಯೂನಿವರ್ಸಿಟಿಗಳು ಸಂಬಂಧಪಟ್ಟಂತೆ ಆಗಿರ್ಬೋದು, ಕಾಲೇಜ್ಗಳಲ್ಲಿ ಸೀಟ್ ಇರುತ್ತೆ ಇಲ್ವಾ, ಯಾವ ಕಾಲೇಜನ್ನು ನಾವು ಆಯ್ಕೆ ಮಾಡ್ಕೋಬೇಕು, ಕಾಲೇಜ್ಗಳು ಲಿಸ್ಟ್ ಎಲ್ಲಿ ಸಿಗುತ್ತೆ, ನಮಗೆ ಎಷ್ಟು ಕಾಲೇಜ್ಗಳಿದಾವೆ ಆಗಿದ್ರೆ, ಪ್ರತಿಯೊಂದು ಡೌಟ್ಸ್ ಇರುತ್ತೆ. ಹಾಗಾಗಿ ಒಂದು ವಿಡಿಯೋನ ಆದಷ್ಟು ಹೇಳ್ತಾ ಇರೋದಾಗಿರುತ್ತೆ ವಿಡಿಯೋದಲ್ಲಿ. ಇಲ್ಲಿ ವಿದ್ಯಾರ್ಥಿಗಳಿಗೆ ಪ್ರಮುಖವಾಗಿರುವ ಇನ್ಫಾರ್ಮೇಷನ್ನ ತಿಳಿಸುವಂಥದ್ದರೆ ಒಂದು ಕಾಲೇಜಿಗೆ ಸಂಬಂಧಪಟ್ಟಂತೆ ಎಷ್ಟು ಒಂದು ಯೂನಿವರ್ಸಿಟಿಗಳಿದ್ದಾವೆ. ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಒಂದು 393 ಕಾಲೇಜುಗಳ ಬಗ್ಗೆ ಮಾಹಿತಿನ ಒಂದು ಕಂಪ್ಲೀಟ್ ಆಗಿ ಅಂದರೆ ಇಂಡಿವಿಜುವಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ, ಒಂದು ಓವರ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ನಂತರದಲ್ಲಿ ವಿದ್ಯಾರ್ಥಿಗಳಿಗೆ ಕಾಲೇಜಿನ ಒಂದು ವಿಧ ಆಗಿರ್ಬೋದು, ಸರ್ಕಾರಿ ಸೀಟ್ ಎಷ್ಟಿರುತ್ತೆ ಒಂದು ಕಾಲೇಜಲ್ಲಿ ಯಾವ ಥರ ತಿಳ್ಕೊಳ್ಳೋದು, ನಂತರದಲ್ಲಿ ಕಾಲೇಜಿನ ವಿಳಾಸ ಆಗಿರ್ಬೋದು, ಒಂದು ದೂರವಾಣಿ ಸಂಖ್ಯೆಗಳಾಗಿರ್ಬೋದು, ನಂತರದಲ್ಲಿ ಒಂದು ಕಾಲೇಜಲ್ಲಿ ಹಾಸ್ಟೆಲ್ ಫೆಸಿಲಿಟಿಗಳಿರುತ್ತೆ ಅಲ್ವಾ, ನಂತರದಲ್ಲಿ ಸಬ್ಜೆಕ್ಟ್ಸ್ಗಳ ಬಗ್ಗೆ ಆಗಿರ್ಬೋದು, ವಿದ್ಯಾರ್ಥಿಗಳಲ್ಲಿ ಮಾಹಿತಿನ ಪಡ್ಕೋಬೋದು ಅಥವಾ ಇವುಗಳ ಮಾಹಿತಿನ ತಿಳ್ಕೊಂಡ ನಂತರನೇ ನೀವು ಅಪ್ಲಿಕೇಶನ್ ಹಾಕಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತು ಅಪ್ಲಿಕೇಶನ್ ಹಾಕಿದ್ರು ಕೂಡ ಒಂದು ಆಪ್ಷನ್ ಎಂಟ್ರಿ ಸಂದರ್ಭದಲ್ಲಿ ನಿಮಗೆ ಅವಕಾಶ ಇರುತ್ತೆ. ಅದಕ್ಕೂ ಮುಂಚೆನೇ ಕಾಲೇಜ್ ಬಗ್ಗೆ ಮಾಹಿತಿನ ನೀವು ತಿಳ್ಕೊಬೋದಾಗಿರುತ್ತೆ ಮತ್ತು ಚೇಂಜಸ್ನ ಮಾಡ್ಕೋಬೋದಾಗಿರುತ್ತೆ. A to Z BEd ಕುರಿತು ಮಾಹಿತಿನ ತಿಳ್ಕೊಳ್ಳೋದಕ್ಕೆ ಕನ್ನಡ ವೇದ ಯೂಟ್ಯೂಬ್ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಆಗಿ ಬೆಲ್ಲೈಕನ್ ಕ್ಲಿಕ್ ಮಾಡಿ. ನಿಮ್ಮೆಲ್ಲ ಸ್ನೇಹಿತರಿಗೆ ಮರೀದೆ ವಿಡಿಯೋನ ಶೇರ್ ಮಾಡಿ, ಅವ್ರಿಗೆ ಕೂಡ ಒಂದು ಮಾಹಿತಿನ ತಲುಪಿಸಿ ಎಲ್ಲ ವಿದ್ಯಾರ್ಥಿಗಳಿಗೆ ಸಹಾಯ ಆಗಲಿ ಅಂತ ತಿಳಿಸ್ತಾ, ಹಾಗೆ ವಿದ್ಯಾರ್ಥಿಗಳಿಗೆ ಒಂದೊಂದಾಗಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೇನೆ. ವಿದ್ಯಾರ್ಥಿಗಳಿಗೆ 2025-26ನೇ ಶೈಕ್ಷಣಿಕ ವರ್ಷದಲ್ಲಿ ಅಪ್ಲಿಕೇಶನ್ ಆಗ್ತಂಥ ವಿದ್ಯಾರ್ಥಿಗಳು ಏನಿದೆಲ್ಲ ಅಪ್ಲಿಕೇಶನ್ ಹಾಕಬೇಕು ಅಂತ ಇರುವಂಥ ವಿದ್ಯಾರ್ಥಿಗಳಿಗೆ ಒಂದು ವೆಬ್ಸೈಟನ್ನು ನಾವು ವಿಸಿಟ್ ಮಾಡ್ತೀರಾ. STS ಈ ಥರ ಒಂದು ವೆಬ್ಸೈಟ್ ಬಂದಿರ್ತಾರೆ ವಿದ್ಯಾರ್ಥಿಗಳು ಅಥವಾ ಸ್ಕೂಲ್ ಎಜುಕೇಷನ್ ಡಿಪಾರ್ಟ್ಮೆಂಟು. ಅಲ್ಲಿ ವಿದ್ಯಾರ್ಥಿಗಳಿಗೆ ಅಪ್ಲಿಕೇಶನ್ ಅಂದರೆ ಲಾಗಿನ್ ಆಗುವಂಥ ಸಂದರ್ಭದಲ್ಲಿ ಮೇಲೆ ಒಂದು ಕಾಣಿಸ್ತಿರುತ್ತೆ, ನೋಡ್ಬೋದಾಗಿರುತ್ತೆ ಇನ್ಸ್ಟಿಟ್ಯೂಷನ್ಸ್ ಲಿಸ್ಟ್ ಅಂದ್ಬಿಟ್ಟು, ಅಥವಾ ಇನ್ಸ್ಟಿಟ್ಯೂಷನ್ಸ್ ಅಂತಂದ್ಬಿಟ್ಟು ಆಪ್ಷನ್ ಏನು ಕಾಣಿಸ್ತಿರುತ್ತೆ ಎಲ್ಲೋ ಕಲರಲ್ಲಿ, ಅದನ್ನು ಕ್ಲಿಕ್ ಮಾಡಿ ನೀವು PDF ಅನ್ನು ಡೌನ್ಲೋಡ್ ಮಾಡ್ಕೋಬೋದು. ಅಥವಾ ನಿಮಗೆ ಗೊತ್ತಾಗ್ತಿಲ್ಲ ಏನು ಅಂತಂದರೆ ಕನ್ನಡ ವೇದ ಅಫಿಷಿಯಲ್ನ ಒಂದು ಟೆಲಿಗ್ರಾಮ್ ಪೇಜ್ನಲ್ಲಿ ಒಂದು PDF ಅನ್ನು ಕೂಡ ಅಪ್ಲೋಡ್ ಮಾಡಿರ್ತೀವಿ. ಅದನ್ನು ಕೂಡ ವಿದ್ಯಾರ್ಥಿಗಳು ಈಸಿಯಾಗಿ ಒಂದು PDF ಅನ್ನು ವೀಕ್ಷಣೆ ಮಾಡ್ಕೋಬೋದಾಗಿರುತ್ತೆ ಅಂತ ಹೇಳ್ತಾ, ಈ ವಿಡಿಯೋ ಡಿಸ್ಕ್ರಿಪ್ಷನ್ ಲಿಂಕ್ ಇರುತ್ತೆ, ಅಲ್ಲಿ ಕೂಡ ಹೋಗೋದ್ರ ಮುಖಾಂತರ ಟೆಲಿಗ್ರಾಮಲ್ಲಿ ಆ PDF ಅನ್ನು ಈ ಥರ ಒಂದು PDFಗಳು ಕೂಡ ಅಪ್ಲೋಡ್ ಆಗ್ತಿರ್ತವೆ. ಮತ್ತು ಯೂಟ್ಯೂಬ್ನಲ್ಲಿ ಜೊತೆಗೆ ವಿದ್ಯಾರ್ಥಿಗಳಿಗೆ ಕನ್ನಡದ ಅಫಿಷಿಯಲ್ ಇನ್ಸ್ಟಾಗ್ರಾಮ್ ಪೇಜ್ ಲಿಂಕ್ ಕೂಡ ಇವರು ಡಿಸ್ಕ್ರಿಪ್ಷನ್ ಇರುತ್ತೆ. ಅಲ್ಲಿ ಏನಾದ್ರು ಪ್ರತ್ಯೇಕವಾಗಿ ವೈಯಕ್ತಿಕವಾಗಿ ಡೌಟ್ಸ್ಗಳಿದ್ದಾವೆ ನಮಗೆ, ವೆರಿಫಿಕೇಶನ್ ಸಂಬಂಧಪಟ್ಟಂತೆ ಆಗಿರ್ಬೋದು, ಅಪ್ಲಿಕೇಶನ್ಗೆ ಸಂಬಂಧಪಟ್ಟಂತೆ ಆಗಿರ್ಬೋದು, ಕಾಲೇಜ್ಗೆ ಆಯ್ಕೆಗಳ ಬಗ್ಗೆ ಆಗಿರ್ಬೋದು, ಸಬ್ಜೆಕ್ಟ್ಸ್ ಬಗ್ಗೆ ನಮ್ಗೆ ಇಷ್ಟು ಪರ್ಸೆಂಟ್ಗಳಿದ್ದಾವೆ, ನಮಗೆ ಸೀಟ್ ಸಿಗುತ್ತೆ ಇಲ್ವಾ, ನಾವೇನು ಮಾಡಬೇಕು ಅಂತಕ್ಕಂಥ ವಿದ್ಯಾರ್ಥಿಗಳಿಗೆ ವೈಯಕ್ತಿಕವಾಗಿರ್ತಕ್ಕಂಥ ಒಂದು ಗೊಂದಲಗಳಿಗೆ ಸಂಬಂಧಪಟ್ಟಂತೆ ಇನ್ಸ್ಟಾಗ್ರಾಮ್ ಸಬ್ಸ್ಕ್ರಿಪ್ಷನ್ ಆಪ್ಷನ್ ಕೂಡ ನೀಡೋದಾಗಿರುತ್ತೆ. ನಿಮ್ಮ ಒಂದು ಪ್ರಶ್ನೆಗಳು ಮೆಸೇಜ್ ಅಥವಾ ಒಂದು ಪ್ರಶ್ನೆಗಳಿಗೆ ಉತ್ತರನ ಪಡ್ಕೊಳ್ಳೋದಕ್ಕೆ ಅದು ನಿಮಗೆ ಸಹಾಯ ಆಗುತ್ತೆ ಅಂತ ಹೇಳ್ತಾ ಇನ್ಸ್ಟಾಗ್ರಾಮ್ ಸಬ್ಸ್ಕ್ರಿಪ್ಷನ್ ಆಪ್ಷನ್ ಪಡ್ಕೊಳ್ಳೋದು ಮುಖಾಂತರ, ಯಾಕಂದ್ರೆ ನೂರಾರು ಮೆಸೇಜ್ಗಳು ನಮಗೆ ಬರ್ತಿರುತ್ತೆ, ಎಲ್ಲ ಮೆಸೇಜ್ಗಳಿಗೆ ನಾವು ರಿಪ್ಲೈನ ಕೊಡಲಿಕ್ಕೆ ಕಷ್ಟ ಆಗ್ಬೋದು. ಸಬ್ಸ್ಕ್ರಿಪ್ಷನ್ ಆಪ್ಷನ್ ಪಡ್ಕೊಳ್ಳುವಂಥ ವಿದ್ಯಾರ್ಥಿಗಳಿಗೆ ಹೆಸರಿನ ಪಕ್ಕದಲ್ಲಿ ಒಂದು ಕಿರೀಟ ಸಿಂಬಲ್ ಬರೋದ್ರ ಮುಖಾಂತರದಲ್ಲಿ ನಿಮ್ಮ ಒಂದು ಮೆಸೇಜ್ಗಳು ನಮಗೆ ಬೇಗ ಶೋ ಆಗುತ್ತೆ ಅಂತ ಹೇಳ್ಬೋದು. ಹೆಚ್ಚಿನ ಒಂದು ಮಾಹಿತಿಗಳನ್ನು ನೀವು ಪಡ್ಕೊಳ್ಳೋದಕ್ಕೆ ಅದು ನೆರವಾಗುತ್ತೆ ಕೂಡ, ನಿಮಗೆ ರಿಪ್ಲೈಗಳು ಮತ್ತು ಕಾಲ್ ಮುಖಾಂತರ ಮಾಹಿತಿಗಳು ನೀವು ಪಡ್ಕೊತಾ ಇರಬಹುದಾಗಿರುತ್ತೆ. ಹೆಚ್ಚುವರಿ ಒಂದು ಸರ್ಕಾರಿ ಸೀಟನ್ನು ಪಡ್ಕೊಳ್ಳೋದಕ್ಕೆ ನಿಮಗೆ ಅದು ನೆರವಾಗುತ್ತೆ ಅಂತ ತಿಳಿಸ್ತಾ, ಇದೀಗ ವಿದ್ಯಾರ್ಥಿಗಳಿಗೆ ಒಂದು ಯಾವ ಥರ ಆಪ್ಷನ್ ಎಂಟ್ರಿ ಮಾಡಬೇಕು ಅನ್ನೋದು ಮತ್ತೊಂದು ಕಂಪ್ಲೀಟ್ ಮಾಹಿತಿಗಳು ನಿಮಗೆ ಅಲ್ಲಿ ತಿಳಿಸ್ತಾ ಇರ್ತೀವಿ ನಾವು. ವಿದ್ಯಾರ್ಥಿಗಳಿಗೆ ಸ್ಟಾರ್ ಮಾರ್ಕ್ ಬರೆದಿರೋ ರೀತಿಯಲ್ಲಿ ಸೀಟ್ ಅಲಾಟ್ ಆಗೋ ರೀತಿಯಲ್ಲಿ ಒಂದು ಪ್ರಮುಖ ಮಾಹಿತಿಗಳು ಗೈಡೆನ್ಸ್ಗಳು ನಿಮಗೆ ಸಿಗ್ತಿರ್ತವೆ ಅಂತ ಹೇಳ್ತಾ, ವಿದ್ಯಾರ್ಥಿಗಳಿಗೆ ಅದು ಸಾಧ್ಯವಾಗ್ತಿಲ್ಲ ಅನ್ನೋರು ಇನ್ಸ್ಟಾಗ್ರಾಮ್ ಬದಲಾಗಿ ಯೂಟ್ಯೂಬ್ನಲ್ಲೂ ಕೂಡ ಹೆಚ್ಚುವರಿ ಮಾಹಿತಿನ ನೀವು ಪಡ್ಕೊತಾ ಇರಬಹುದಾಗಿರುತ್ತೆ. ಒಂದು ಅರ್ಥಪೂರ್ಣವಾಗಿ ವಿಡಿಯೋಸ್ಗಳು ಬರ್ತಿರುತ್ತೆ, ಕೊನೆಯವರೆಗೂ ನೋಡಿ ವೀಕ್ಷಣೆ ಮಾಡಿ ಮಾಹಿತಿನ ಪಡ್ಕೋಬೋದಾಗಿರುತ್ತೆ. ಎಲ್ಲ ವಿಡಿಯೋಸ್ನ ವೀಕ್ಷಣೆ ಮಾಡೋದ್ರ ಮುಖಾಂತರ ನಿಮಗೆ ಕೂಡ ಸಹಾಯ ಆಗುತ್ತೆ ಅಂತ ಹೇಳ್ತಾ, ಇಲ್ಲಿ ವಿದ್ಯಾರ್ಥಿಗಳಿಗೆ ಒಂದು ಕಾಲೇಜಿಗೆ ಒಂದು ಲಿಸ್ಟ್ಗೆ ಸಂಬಂಧಪಟ್ಟಂತೆ ಮಾಹಿತಿನ ತಿಳಿಸುವಂತಾರೆ ಒಂದು ಸ್ಕ್ರೀನ್ ಮುಖಾಂತರ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೇನೆ. ವಿದ್ಯಾರ್ಥಿಗಳಿಗೆ ಸುಮಾರು 21ಕ್ಕೂ ಅಧಿಕ ಒಂದು ಯೂನಿವರ್ಸಿಟಿಗಳಿಂದವಲ್ಲ 393 ಕಾಲೇಜುಗಳ ಬಗ್ಗೆ ಒಂದು ಮಾಹಿತಿನ ತಿಳಿಸುವಂತಿದ್ದಾರೆ. ಬನ್ನಿ ವಿದ್ಯಾರ್ಥಿಗಳೇ ತಿಳಿಸ್ತೇನೆ. ವಿದ್ಯಾರ್ಥಿಗಳು ಇಲ್ಲಿ ಗಮನಿಸ್ತಾ ಇರಬಹುದಾಗಿರುತ್ತೆ. ಇನ್ಸ್ಟಿಟ್ಯೂಷನ್ಸ್ ಒಂದು ಸೀಟ್ ಫಾರ್ ದ ಅಕಾಡೆಮಿಕ್ ಇಯರ್ 2025-26 ಅಂತ ಕೊಟ್ಟಿದ್ದಾರೆ. ಅಂದರೆ BEd ಶಿಕ್ಷಣ ಸಂಸ್ಥೆಗಳಿಂದವಲ್ಲ, ಒಂದು BEdನ ಶಿಕ್ಷಣ ಸಂಸ್ಥೆಗಳು BEd ಇನ್ಸ್ಟಿಟ್ಯೂಷನ್ಸ್ದು ಲಿಸ್ಟನ್ನು ಅವ್ರು ಕೊಟ್ಟಿರೋದಾಗಿರುತ್ತೆ. 2025-26ನೇ ಒಂದು ಶೈಕ್ಷಣಿಕ ಸಾಲಿಗೆ ಅನ್ವಯ ಆಗೋ ರೀತಿಯಲ್ಲಿ ಯಾವ್ಯಾವ ಕಾಲೇಜುಗಳಲ್ಲಿ ಎಷ್ಟೆಷ್ಟು ಸೀಟ್ಗಳು ನೀಡಲಾಗಿದೆ ಅಂತಂದ್ಬಿಟ್ಟು, ಮತ್ತು ಒಂದು ಪ್ರತ್ಯೇಕವಾಗಿ ಕಂಪ್ಲೀಟ್ ಮಾಹಿತಿಗಳನ್ನು ಕೂಡ ಇಲ್ಲಿ ಕೊಟ್ಟಿರ್ತಾರೆ, ವೀಕ್ಷಣೆ ಮಾಡ್ಕೋಬೋದಿರುತ್ತೆ. ಎಕ್ಸಾಂಪಲ್ ನಾನು ಯಾವ್ದಾದ್ರು ಒಂದು ಕಾಲೇಜಿಗೆ ಸಂಬಂಧಪಟ್ಟಂತೆ ಎಕ್ಸ್ಪ್ಲೇನ್ ಮಾಡಿ ನಿಮಗೆ ತೋರಿಸ್ತೇನೆ, ಅಲ್ಲಿ ವಿದ್ಯಾರ್ಥಿಗಳಿಗೆ ಅರ್ಥ ಕೂಡ ಆಗುತ್ತೆ ಅಂತ ಹೇಳ್ಬೋದಾಗಿರುತ್ತೆ. ಇಲ್ಲಿ ಪ್ರಮುಖವಾಗಿ ವಿದ್ಯಾರ್ಥಿಗಳಿಗೆ ಒಂದು ಎಕ್ಸ್ಪ್ಲೇನ್ ಮಾಡುವಂತಾದರೆ, ಯಾವುದೊಂದು ರ್ಯಾಂಡಮ್ ಆಗಿ ನಾನೊಂದು ಕಾಲೇಜನ್ನು ತಗೋತೀನಿ, ನೋಡ್ಬೋದಾಗುತ್ತೆ. ರಾಜಾಜಿನಗರ ಕಾಲೇಜ್ ಆಫ್ ಎಜುಕೇಷನ್ ಅಂತ ಒಂದು ಕಾಲೇಜ್ ಇದೆ ಅನ್ಕೊಳ್ಳಿ. ಒಂದು ಕಾಲೇಜ್ ಇದೆ ಅಂತಂದಾಗ ಸಂದರ್ಭದಲ್ಲಿ ಒಂದು ಕಾಲೇಜಿನ ಒಂದು ಸ್ಟಾರ್ಟಿಂಗ್ ನೋಡ್ಬೋದಾಗಿರುತ್ತೆ. ಸೀರಿಯಲ್ ನಂಬರ್ ಒಂದು 26 ಈ ಥರ ಎಲ್ಲ ಕೊಟ್ಟಿದ್ದಾರೆ. ಕಂಪ್ಲೀಟ್ ಆಗಿ ಒಂದು ಕಾಲೇಜಿನ ಒಂದು ಸುಮಾರು 393 ಕಾಲೇಜುಗಳ ಒಂದು ಲಿಸ್ಟ್ಗಳು ಇಲ್ಲಿ ಕೊಟ್ಟಿರ್ತಾರೆ. ಎಲ್ಲ ಒಂದು ಡಿಸ್ಟ್ರಿಕ್ಟ್ ಆಧಾರದ ಮೇಲೆ ವಿದ್ಯಾರ್ಥಿಗಳಿಗೆ ಕೊಟ್ಟಿರುವಂಥದ್ದಾಗಿರುತ್ತೆ. ಇಲ್ಲಿ ವಿದ್ಯಾರ್ಥಿಗಳಿಗೆ ಒಂದು ಡಿಸ್ಟ್ರಿಕ್ಟ್ನ ನೋಡಬಹುದಾಗಿರುತ್ತೆ. ಡಿಸ್ಟ್ರಿಕ್ಟ್ ನೇಮ್ ಅಂತ ಮೊದಲನೇದಾಗಿ ಕೊಟ್ಟಿರ್ತಾರೆ, ಬೆಂಗಳೂರು ಆಗಿರ್ಬೋದು, ಬೆಂಗಳೂರು ಅರ್ಬನ್ ಅಂತ, ನಂತರದಲ್ಲಿ ಬೇರೆ ಬೇರೆ ಒಂದು ಡಿಸ್ಟ್ರಿಕ್ಟ್ಗಳಿಂದವಲ್ಲ, ಚಿತ್ರದುರ್ಗ ಆಗಿರ್ಬೋದು, ಈ ರೀತಿಯಾಗಿ ಡಿಸ್ಟ್ರಿಕ್ಟ್ನ ಆಧಾರದ ಮೇಲೆ ಆ ಒಂದು ಡಿಸ್ಟ್ರಿಕ್ಟ್ ಅಂಡರಲ್ಲಿ ಕೆಲವೊಂದು ಕಾಲೇಜಸ್ ಏನು ಬರ್ತಾವಲ್ಲ ಅದರ ಒಂದು ಲಿಸ್ಟನ್ನು ಕೊಟ್ಟಿರ್ತಾರೆ. ಮತ್ತು ನಂಬರ್ ಅಂತ ಕೊಟ್ಟಿದ್ದಾರೆ, ಸೀರಿಯಲ್ ನಂಬರ್ ಅಂದ್ಬಿಟ್ಟು ಅದನ್ನು ನೋಡ್ಕೋಬೋದಾಗಿರುತ್ತೆ. ನಂತರದಲ್ಲಿ ಇನ್ಸ್ಟಿಟ್ಯೂಷನ್ಸ್ ಕೋಡ್ ಅಂತ ಕೊಟ್ಟಿದ್ದಾರೆ, ಅಷ್ಟೇ ನಿಮಗೆ ಇವಾಗ ಸದ್ಯಕ್ಕೆ ಅದು ಮ್ಯಾಟ್ರ್ ಆಗಲ್ಲ, ಅದನ್ನು ಬಿಟ್ಬಿಡಿ. ನಂತರದಲ್ಲಿ ನೇಮ್ ಆಫ್ ದ ಅಡ್ರೆಸ್ ಆಫ್ ದ ಇನ್ಸ್ಟಿಟ್ಯೂಷನ್ ಅಂತ ಏನು ಕೊಟ್ಟಿದ್ದಾರೆ, ಆ ಒಂದು ಕಾಲೇಜಿನ ವಿಳಾಸ
ಮತ್ತು ಫೋನ್ ನಂಬರ್ ಕೂಡ ಅಲ್ಲಿ ಕೊಟ್ಟಿರ್ತಾರೆ. ಎಲ್ಲ ಒಂದು ಕಾಲೇಜಲ್ಲಿ ಫೋನ್ ನಂಬರ್ ಕೊಟ್ಟಿರ್ತಾರೆ ಅಂತ ಹೇಳೋಕ್ಕಲ್ಲ. ಫೋನ್ ನಂಬರ್ ಕೊಟ್ಟರೆ ನಿಮ್ಮ ಒಂದು ಲಕ್ಕು ಆ ಒಂದು ಕಾಲೇಜಿಗೆ ನೀವು ಕಾಲ್ ಮಾಡೋದ್ರ ಮುಖಾಂತರ ವಿಚಾರಿಸ್ಕೋಬೋದಾಗಿರುತ್ತೆ. ಸೊ ಒಂದು ಕಾಲ್ ಮಾಡಿದಾಗ ಹೆಚ್ಚಿನ ಒಂದು ಮಾಹಿತಿಗಳನ್ನು ನೀವು ಪಡ್ಕೋಬೋದಾಗಿರುತ್ತೆ. ಅಥವಾ ಒಂದು ನಂಬರ್ಗಳನ್ನು ಕೊಟ್ಟಿಲ್ಲ ಅಂದರೆ ಡೈರೆಕ್ಟ್ ವಿಸಿಟ್ ಮಾಡಿ ಮಾಹಿತಿನ ಪಡ್ಕೊಳ್ಳಿ. ಸೊ ಇದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿಗಳನ್ನು ತಿಳಿಸ್ತೇವೆ ಮುಂದಿನ ದಿನದಲ್ಲಿ ಯಾವ ಥರ ಕಾಲೇಜುಗಳನ್ನು ಆಯ್ಕೆ ಮಾಡ್ಕೋಬೇಕು, ಯಾವ ಥರ ಬೆಸ್ಟ್ ಕಾಲೇಜ್ ಅಂತೆಲ್ಲ. ನಂತರದಲ್ಲಿ ವಿದ್ಯಾರ್ಥಿಗಳಿಗೆ ಪ್ರಮುಖವಾಗಿ ನೋಡುವಂಥದ್ರೆ ಇನ್ಸ್ಟಿಟ್ಯೂಷನ್ಸ್ ಟೈಪ್ ಅಂತ ಕೊಟ್ಟಿದ್ದಾರೆ, ಅಲ್ಲಿ ಮೀನ್ ಅಂತ ಕೊಟ್ಟಿದ್ದಾರೆ. ಅಂದರೆ ವಿದ್ಯಾರ್ಥಿಗಳಿಗೆ ಅದು ಸದ್ಯಕ್ಕಲ್ಲಿ ಏನೇನು ಇನ್ಫಾರ್ಮೇಷನ್ ಥರ ಇಲ್ಲ, ಅದು ಇನ್ಸ್ಟಿಟ್ಯೂಷನ್ಸ್ ಟೈಪ್ ಅಂತ ಏನು ಕೊಟ್ಟಿದ್ದಾರಲ್ಲ ಅದನ್ನು ನೋಡುವಂತಾರೆ. ಎಡೆಡ್, ಅನ್ಎಡೆಡ್ ಅಂತ ಕೊಟ್ಟಿರ್ತಾರೆ ಅಥವಾ ಗೌರ್ಮೆಂಟ್ ಅಂತಲೂ ಕೂಡ ಕೊಟ್ಟಿರ್ತಾರೆ. ಮೆಜಾರಿಟಿ ಬ್ಯಾಂಗ್ಳೂರಲ್ಲಿ ಯಾವುದೇ ಗೌರ್ಮೆಂಟ್ ಕಾಲೇಜಸ್ಗಳಂತ ಇರೋದಿಲ್ಲ. ಅಂದರೆ ಅದು ಶಿಕ್ಷಣ ಸಂಸ್ಥೆಯ ವಿಧ ಅಂತ. ಅಂದರೆ ಅದು ಗೌರ್ಮೆಂಟ್ ಕಾಲೇಜಾ, ಎಡೆಡ್ ಕಾಲೇಜಾ, ಅಂದರೆ ಸರ್ಕಾರಿ ಕಾಲೇಜಾ ಅಥವಾ ಸರ್ಕಾರೇತರ ಕಾಲೇಜುಗಳಾಗಿರುತ್ತಾ, ಅನುದಾನ ರಹಿತ ಒಂದು ಕಾಲೇಜ್ ಆಗಿರುತ್ತೆ ಅಥವಾ ಅನುದಾನಿತ ಕಾಲೇಜ್ ಆಗಿರುತ್ತೆ ಅಂತ ಆಗಿರೋದಾಗಿರುತ್ತೆ. ಆ ಕಾರಣಕ್ಕೆ ವಿದ್ಯಾರ್ಥಿಗಳು ಅದನ್ನು ಕೂಡ ವೀಕ್ಷಣೆ ಮಾಡ್ಕೋಬೋದಾಗಿರುತ್ತೆ. ನೀವು ಅಪ್ಲಿಕೇಶನ್ ಆಗ್ತಿರುವಂಥ ಕಾಲೇಜು ಫುಲ್ ಪ್ರೈವೇಟಾ ಅಥವಾ ಒಂದು ಅನುದಾನಿತ ಆಗಿರತಕ್ಕಂಥ ಒಂದು ಕಾಲೇಜ್ ಆಗಿರುತ್ತೆ, ಅದು ಎಡೆಡ್ ಕಾಲೇಜ್ ಆಗಿರುತ್ತೆ ಅಥವಾ ಫುಲ್ ಗೌರ್ಮೆಂಟ್ ಕಾಲೇಜ್ ಆಗಿರುತ್ತೆ ಅಂತ. ಸೊ ಕೆಲವೊಂದು ಡಿಸ್ಟ್ರಿಕ್ಟ್ಗಳಲ್ಲಿ ಮಾತ್ರ ಅದು ಗೌರ್ಮೆಂಟ್ ಕಾಲೇಜ್ಗಳಿರ್ತವೆ. ಬಿಕ್ಕಿದ್ದ ಎಲ್ಲ ಕಾಲೇಜ್ಗಳಲ್ಲಿ ಅದು ಎಡೆಡ್, ಅನ್ಎಡೆಡ್ ಇವುಗಳಿರ್ತವೆ ಅಂತ ಗಮನಿಸ್ಕೊಂಬೋದಾಗಿರುತ್ತೆ. ಕೆಲವೊಂದು ಕಡೆಗಳಲ್ಲಿ ಮಾತ್ರ ಒಂದು ಗೌರ್ಮೆಂಟ್ ಕಾಲೇಜನ್ನು ಕಾಣ್ಬೋದಾಗಿರುತ್ತೆ. ಇದು ಯಾವುದೇ ಎಕ್ಸಾಂಪಲ್ ಇವಾಗ ಶೋ ಆಗ್ತಿದೆ ನೋಡ್ಬೋದಾಗಿರುತ್ತೆ. ಗೌರ್ಮೆಂಟ್ ಕೋಎಡೆಡ್ ಅಂತ ಇಲ್ಲಿ ಕೊಟ್ಟಿದ್ದಾರೆ ಧಾರವಾಡದಲ್ಲಿರುವಂಥದ್ದು. ಮತ್ತು ಕೆಲವೊಂದು ಕಡೆಗಳಲ್ಲಿ ಮಾತ್ರ ಗೌರ್ಮೆಂಟ್ನ ಒಂದು ಕಾಲೇಜಸ್ ಇರ್ಬೋದಾಗಿರುತ್ತೆ ವಿನಃ ಬಹುತೇಕ ಕಡೆಗಳಲ್ಲಿ ಗೌರ್ಮೆಂಟ್ ಕಾಲೇಜಸ್ ಇರೋದಿಲ್ಲ. ಸೊ ಅಂಥ ಸಂದರ್ಭದಲ್ಲಿ ನೀವು ಎಡೆಡ್ ಹಾಕ್ಬೋದಾಗಿರುತ್ತೆ, ನೆಟೆಡ್ ಹಾಕ್ಬೋದಾಗಿರುತ್ತೆ. ಬಟ್ ಗೌರ್ಮೆಂಟ್ ಸೀಟ್ ಆದಾಗ ಫೀಸ್ಗಳು ಕಡಿಮೆನೇ ಬರುತ್ತೆ ವಿದ್ಯಾರ್ಥಿಗಳಿಗೆ. ಬಟ್ ಆದರೆ ವಿಚಾರಿಸಿ ನೀವು ಅಪ್ಲಿಕೇಶನ್ ಹಾಕಬೇಕಾಗಿರುತ್ತೆ. ಗೌರ್ಮೆಂಟ್ ಸೀಟ್ ಆದ್ರೂ ಕೆಲವು ಕಾಲೇಜಲ್ಲಿ ಹೆಚ್ಚಿಗೆ ಫೀಸನ್ನು ಕೇಳ್ತಿರ್ತಾರೆ. ಇದ್ರ ಕಡೆ ಗಮನ ಕೊಡಿ. ಮತ್ತು ಮೆಥಡ್ಸ್ ಅಂತ ಏನಿದೆಯಲ್ಲ, ನಿಮಗೆ ಬೇಕಿರುವಂಥ ಸಬ್ಜೆಕ್ಟ್ಸ್ಗಳು ಅಂದರೆ ಯಾವ ಸಬ್ಜೆಕ್ಟ್ಸ್ಗಳನ್ನು ಆ ಒಂದು ಕಾಲೇಜಲ್ಲಿ ಟೀಚ್ ಮಾಡ್ತಾರೆ ಅಂತ ಇಲ್ಲಿ ನೋಡ್ಬೋದಾಗಿರುತ್ತೆ. ಸೈನ್ಸ್ ಮತ್ತು ಹಿಸ್ಟ್ರಿನ ಟೀಚ್ ಮಾಡ್ತಾರೆ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಕನ್ನಡ ಮತ್ತು ಇವುಗಳನ್ನು ಕೊಟ್ಟಿದ್ದಾರೆ, ಗಮನಿಸ್ಕೋಬೋದಾಗಿರುತ್ತೆ. ಸಬ್ಜೆಕ್ಟ್ಸ್ಗಳನ್ನು ಯಾವ್ಯಾವ ರೀತಿ ಸಬ್ಜೆಕ್ಟ್ಸ್ಗಳನ್ನು ಯಾವ್ಯಾವ ಕಾಲೇಜಲ್ಲಿ ಟೀಚ್ ಮಾಡ್ತಾರೆ ಅಂತ. ಎಚ್ ಐ ಅಂತ ಕೊಟ್ಟಿದ್ದಾರೆ, ಹಿಸ್ಟ್ರಿ ಅಂತ. ನಂತರ ನೋಟ್ ಅಂತ ಕೊಟ್ಟಿದ್ದಾರೆ, ಸೈನ್ಸ್ ಅಂತ ಇದು ಈ ಸಿಂಬಲ್ಗಳು. ಜಿ ಅಂತ ಕೊಟ್ಟಿದ್ದಾರೆ, ಜಿಯೋಗ್ರಫಿ ಅಂತ. ಕೆ ಎ ಅಂತ ಕೊಟ್ಟಿದ್ದಾರೆ, ಕನ್ನಡ ಅಂತ ಅಂದ್ಬಿಟ್ಟು. ನಂತರದಲ್ಲಿ ಎನ್ ಅಂತ ಕೊಟ್ಟಿದ್ದಾರೆ, ಇಂಗ್ಲೀಷ್ ಅಂತ. ಯು ಆರ್ ಅಂತ ಕೊಟ್ಟಿದ್ದಾರೆ, ಉರ್ದು ಅಂತ. ಎಚ್ ಎನ್ ಅಂತ ಕೊಟ್ಟಿದ್ದಾರೆ, ಹಿಂದಿ ಅಂತ. ಎಸ್ ಕೆ ಅಂತ ಕೊಟ್ಟಿದ್ದಾರೆ, ಸಂಸ್ಕೃತ ಅಂತ. ನಂತರದಲ್ಲಿ ಎಮ್ ಎ ಅಂತ ಕೊಟ್ಟಿದ್ದಾರೆ, ಮರಾಠಿ ಅಂತ ಅಂದ್ಬಿಟ್ಟು ಅಂತೆಲ್ಲ ಇಲ್ಲಿ ಸಿಂಬಲ್ಸ್ಗಳನ್ನು ಕೊಟ್ಟಿದ್ದಾರೆ. ಆ ಒಂದು ಕಾಲೇಜುಗಳು ಯಾವ್ಯಾವ್ದು ಕೊಟ್ಟಿದ್ದಾರೆ ಅಂತ ಅಂದ್ಬಿಟ್ಟು. ನಂತರದಲ್ಲಿ ಹಾಗೆ ವಿದ್ಯಾರ್ಥಿಗಳಿಗೆ ಹಾಸ್ಟೆಲ್ ಅಂತ ಏನು ಕೊಟ್ಟಿದ್ದಾರಲ್ಲ, ಇಲ್ಲಿ ಮೆನ್ಗಾ ವಿಮೆನ್ಗಾ ಅಥವಾ ನೋ ಹಾಸ್ಟೆಲ್ ಇದೆಯಾ ಇಲ್ವಾ ಇದ್ರ ಬಗ್ಗೆ ಇಲ್ಲಿ ಗಮನಿಸ್ಕೋಬೋದಾಗಿರುತ್ತೆ. ಹಾಸ್ಟೆಲ್ ಅಂತ ಏನು ಕೊಟ್ಟಿದ್ದಾರಲ್ಲ, ಅಲ್ಲಿ ಮೆನ್ ಅಂತ ಕೊಟ್ಟಿದ್ದಾರೆ ಕೆಲವೊಂದು ಹಾಸ್ಟೆಲ್ಗಳಲ್ಲಿ. ಅಂದರೆ ಅದು ಬಾಯ್ಸ್ಗೆ ಮಾತ್ರ ಹಾಸ್ಟೆಲ್ ಇರುತ್ತೆ ಅಂತ ಒಂದು ಕಾಲೇಜ್ ಕಡೆಯಿಂದ. ಅಂದರೆ ಅದಕ್ಕೆ ಸಪ್ರೇಟ್ ಫೀಸ್ಗಳನ್ನು ನೀವು ಪೇ ಮಾಡಬೇಕಾಗಿರುತ್ತೆ ಅಂತಲೂ ಕೆಲವು ಕಡೆ ಇರ್ತವೆ. ನಂತರದಲ್ಲಿ ವಿಮೆನ್ ಅಂತ ಕೊಟ್ಟಿದ್ದಾರೆ, ವಿಮೆನ್ಗೆ ಮಾತ್ರ ಹಾಸ್ಟೆಲ್ ಇರುತ್ತೆ ಅಂತ. ಬೋತ್ ಅಂತ ಕೊಟ್ಟರೆ ಇಬ್ಬರಿಗೂ ಹಾಸ್ಟೆಲ್ ಇರುತ್ತೆ ಅಂತ. ನೋ ಅಂತ ಕೊಟ್ಟರೆ ಯಾರಿಗೂ ಹಾಸ್ಟೆಲ್ ಇರೋದಿಲ್ಲ ಅಂತ. ನಂತರದಲ್ಲಿ ಗಮನಿಸುವಂಥದ್ದರೆ ಯೂನಿವರ್ಸಿಟಿ ಅಂತ ಕೊಟ್ಟಿದ್ದಾರೆ, ಯಾವ ಒಂದು ಯೂನಿವರ್ಸಿಟಿ ಅಂಡರ್ಗೆ ಈ ಒಂದು ಕಾಲೇಜ್ಗಳು ಬರುತ್ತೆ ಅಂದ್ಬಿಟ್ಟು. ಈಗ ಬಿ ಎ ಅಂದರೆ ಇಲ್ಲಿ ಕೆಳಗಡೆ ನಾನು ಶೋ ಮಾಡಿ ತೋರಿಸ್ತೇನೆ ಇವಾಗ ನಿಮಗೆ. ಯೂನಿವರ್ಸಿಟಿಗಳ ಲಿಸ್ಟ್ ಅಂತ ಏನು ಕೊಟ್ಟಿದ್ದಾರೆ, ಅಲ್ಲಿ ಸುಮಾರು 21ಕ್ಕೂ ಅಧಿಕ ಯೂನಿವರ್ಸಿಟಿಗಳನ್ನು ಇಲ್ಲಿ ಕೊಟ್ಟಿರ್ತಾರೆ, ಗಮನಿಸ್ಕೋಬೋದಾಗಿರುತ್ತೆ. ಈ ಒಂದು ಸಿಂಬಲ್ಗಳನ್ನು ಕೊಟ್ಟಿರ್ತಾರಲ್ಲ, ಆ ಸಿಂಬಲ್ಗಳನ್ನು ಕೊಟ್ಟಿದಾಗ ಅವ್ರು ಪೂರ್ತಿ ಮೆನ್ಷನ್ ಮಾಡೋಕ್ಕಾಗಲ್ಲ ಅಂತ ಈ ಥರ ಸಿಂಬಲ್ಸನ್ನು ಕೊಟ್ಟಿರ್ತಾರೆ. ಆ ಒಂದು ಸಿಂಬಲ್ಸ್ ಆಧಾರದ ಮೇಲೆ ವಿದ್ಯಾರ್ಥಿಗಳಿಗೆ ಯಾವ ಯೂನಿವರ್ಸಿಟಿ ಅಂಡರ್ಗೆ ಅದು ಬರ್ತಿದೆ ಅಂದ್ಬಿಟ್ಟು ನೀವು ಚೆಕ್ ಮಾಡ್ಕೋಬೋದಾಗಿರುತ್ತೆ ಆ ಕಾಲೇಜಿನ. ಇವಾಗ ಎಕ್ಸಾಂಪಲ್ ಇಲ್ಲಿ MYS ಅಂತ ಕೊಟ್ಟಿದ್ದಾರೆ. ಸೊ MYS ಅಂದರೆ ಇಲ್ಲಿ ಯಾವುದು ಅಂತಂದ್ಬಿಟ್ಟು ವಿದ್ಯಾರ್ಥಿಗಳು ಚೆಕ್ ಮಾಡ್ಕೋಬೋದಾಗಿರುತ್ತೆ. MYS ಅಂತಂದರೆ ಯಾವ ಒಂದು ಕಾಲೇಜು ಬರುತ್ತೆ ಅಂದ್ಬಿಟ್ಟು ವಿದ್ಯಾರ್ಥಿಗಳಿಗೆ ಇಲ್ಲಿ ಚೆಕ್ ಮಾಡ್ಕೋಬೋದಾಗಿರುತ್ತೆ. ನೋಡಿ ಗಮನಿಸ್ಬೋದಾಗಿರುತ್ತೆ, ಮೈಸೂರು ಯೂನಿವರ್ಸಿಟಿ ಅಂದ್ಬಿಟ್ಟು MYS ಅಂತಂದರೆ. ಸೊ ಆ ಒಂದು ಕಾಲೇಜು ಮೈಸೂರು ಯೂನಿವರ್ಸಿಟಿ ಅಂಡರ್ಗೆ ಬರುತ್ತೆ. ಸೊ ಬೇರೆ ರೀತಿಯಾಗಿ ಇದೇ ರೀತಿ ಸಿಂಬಲ್ಸ್ಗಳನ್ನು ಕೊಟ್ಟಿರ್ತಾರಲ್ಲ, ಆಗ ನೀವು ಅಲ್ಲಿ ಚೆಕ್ ಮಾಡ್ಕೋಬೋದಿರುತ್ತೆ ಯಾವ ಯೂನಿವರ್ಸಿಟಿ ಅಂಡರ್ಗೆ ಒಂದು ಕಾಲೇಜ್ಗಳು ಬರ್ತಿದೆ ಅಂತ. ಪ್ರಮುಖವಾಗಿ ಅಲ್ಲಿ ಕೊನೆಯದಾಗಿ ಗಮನಿಸ್ತಿರಲ್ಲ, ಅದು ಸೀಟ್ ಅಂತ ಆಗಿರುತ್ತೆ. ಇನ್ಟೇಕ್ ಅಂತ ಏನು ಕೊಟ್ಟಿದ್ದಾರಲ್ಲ, ಅದು ಸೀಟ್ ಅಂತ ಆಗಿರುತ್ತೆ ವಿದ್ಯಾರ್ಥಿಗಳಿಗೆ. ಆ ಒಂದು ಕಾಲೇಜಲ್ಲಿ ಗೌರ್ಮೆಂಟ್ ಸೀಟ್ಗೆ ಎಷ್ಟನ್ನು ನಿಗದಿ ಮಾಡಿದ್ದಾರೆ, ಎಷ್ಟು ಅವೈಲೇಬಲ್ ಇರುತ್ತೆ ಅಂತ. 25 ಸೀಟು ಈ ಒಂದು ಫಸ್ಟ್ ಕಾಲೇಜಲ್ಲಿ ಆಗಿರುವಂಥದ್ದು. ಬೇರೆ ಬೇರೆ ಕಾಲೇಜಲ್ಲಿ 50 ಕೊಟ್ಟಿರ್ತಾರೆ, ಕೆಲವು ಕಾಲೇಜಲ್ಲಿ 37 ಕೊಟ್ಟಿರ್ತಾರೆ, ಕೆಲವು ಕಾಲೇಜಲ್ಲಿ 100 ಕೂಡ ಕೊಡುವಂಥ ಸಾಧ್ಯತೆಗಳಿರುತ್ತೆ, ಕೆಲವು ಕಡೆ 75 ಕೊಟ್ಟಿರ್ತಾರೆ. ಈ ರೀತಿಯಾಗಿ ನೀವು ಗಮನಿಸ್ಕೋಬೋದಿರುತ್ತೆ ಆ ಒಂದು ಕಾಲೇಜಲ್ಲಿ ಎಷ್ಟು ಸೀಟ್ ಇದೆ ಅಂದ್ಬಿಟ್ಟು. ಅದರ ಆದ್ಮೇಲೆ ನೀವು ಅಪ್ಲಿಕೇಶನ್ ಕೂಡ ಹಾಕೋಬೋದಾಗಿರುತ್ತೆ. ವಿದ್ಯಾರ್ಥಿಗಳಿಗೆ ಇತರೆ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಬಂದಾಗ ಕನ್ನಡ ಯೂಟ್ಯೂಬ್ ಚಾನಲ್ ಮಾಹಿತಿ ಕೊಡ್ತಾ ಇರ್ತೇವೆ. ಅದಕ್ಕೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನ್ ಕ್ಲಿಕ್ ಮಾಡಿ.